ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಬಗ್ಗೆ ನೋಡ್ತಾ ಇದ್ವಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಪೂರ್ತಿ ಸ್ಕೀಮು ಮತ್ತೆ ಮುದ್ರಾ ಸ್ಕೀಮು ಮತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮು. ಸೊ ಡೀಟೇಲ್ ನೋಡ್ಕೊಳ್ಳಿ, ಕೇಳಿಸ್ಕೊಡಿ ಅಂತ ಹೇಳ್ತಾ ಶುರು ಮಾಡ್ತೀನಿ ಕ್ಲಾಸ್ನ. ಸೊ ನಿಮ್ಗೆ ಸ್ಟಾರ್ಟ್ಅಪ್ ಬಗ್ಗೆ ಗೊತ್ತಿರ್ಬೇಕಲ್ವಾ, ಸ್ಟಾರ್ಟ್ಅಪ್ ಅಂದ್ರೆ ಏನು. ಸೊ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಬಟ್ ಈ ಸ್ಟ್ಯಾಂಡ್ ಅಪ್ ಅನ್ನೋದೇನು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ವುಮೆನ್ಸ್ಗೆ ಮತ್ತೆ SC ST SC ST ಪೀಪಲ್ಗಳಿಗೆ ಎಂಟರ್ಪ್ರಿನರ್ಶಿಪ್ ನ ಪ್ರಮೋಟ್ ಮಾಡೋದಕ್ಕೆ, ಅಂದ್ರೆ ಅವರು ಒಂದು ಸ್ಟಾರ್ಟ್ಅಪ್ ನ ಬಿಲ್ಡ್ ಮಾಡ್ಲಿ. ಇದು ಒಂದು ಸ್ಟ್ಯಾಂಡ್ ಅಪ್ ಅಂತಂದ್ರೆ ಇದು ಕೂಡ ಸ್ಟಾರ್ಟ್ಅಪ್ ತರನೇ. ಸೊ SC ST ವುಮೆನ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಸ್ಟಾರ್ಟ್ಅಪ್ ನ ಶುರು ಮಾಡ್ಲಿ ಅಂತ ಅಂದ್ಬಿಟ್ಟು ಒಂದಷ್ಟು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಗವರ್ಮೆಂಟ್ ಕೊಡುತ್ತೆ. ಅದೇ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಂತ. ಸೊ ಇದು ಯಾವಾಗ ಲಾಂಚ್ ಮಾಡಿದ್ದು ಅಂತಂದ್ರೆ 5th April 2016 ಅಲ್ಲಿ ಬೈ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಆಯ್ತಾ. ಸೊ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಟು ಪ್ರಮೋಟ್ ಎಂಟರ್ಪ್ರಿನರ್ಶಿಪ್ ಅಮಾಂಗ್ ವುಮೆನ್ಸ್, ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್. ಅರ್ಥ ಆಯ್ತಾ ಈಗ. ಸೊ ಇದು ಯಾರು ಶುರು ಮಾಡಿದ್ರು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಇಬ್ರು ಸೇರ್ಕೊಂಡು ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ನ ತಗೊಂಡ್ ಬರ್ತಾರೆ. ಅಂದ್ರೆ ಸ್ಟಾರ್ಟ್ಅಪ್ ಕೂಡ ಇತ್ತು, ಆದ್ರೆ ಪರ್ಟಿಕ್ಯುಲರ್ ಆಗಿ ವುಮೆನ್ಸ್ಗೆ, SC ST ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಅಂತಾನೆ ತಂದಂತಹ ಒಂದು ಸ್ಕೀಮ್ ಇದು. ಆಯ್ತಾ. ಸೊ ಈ ಒಂದು ಸ್ಕೀಮ್ ಅಲ್ಲಿ 10 ಲಕ್ಷದಿಂದ 1 ಕೋಟಿ ಗಂಟೆ ನಿಮಗೆ ಲೋನ್ ಸಿಗ್ತದೆ. ಆಯ್ತಾ. ಸೊ ಟು ಎಸ್ಟಾಬ್ಲಿಷ್ ಗ್ರೀನ್ ಫೀಲ್ಡ್ ಎಂಟರ್ಪ್ರೈಸಸ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅಂಡ್ ಟ್ರೇಡಿಂಗ್ ಸೆಕ್ಟರ್. ಸರ್ ಏನ್ ಸರ್ ಇದು ಗ್ರೀನ್ ಫೀಲ್ಡ್ ಎಂಟರ್ಪ್ರೈಸಸ್ ಅಂತಂದ್ರೆ, ನೀವು ಒಂದು ಫ್ರೆಶ್ ಐಡಿಯಾ ಇಟ್ಕೊಂಡು ಫ್ರೆಶ್ ಬಿಸ್ನೆಸ್ ನ ಶುರು ಮಾಡಬೇಕು, ಅಥವಾ ನಿಮ್ಮ ಹತ್ರ ಈಗಾಗಲೇ ಇದ್ದಂತಹ ಬಿಸ್ನೆಸ್ ನ ಇಟ್ಕೊಂಡು ನೀವು ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಇಲ್ಲಿ ನೀವು ಲೋನ್ ತಗೊಳಕ್ಕಾಗಲ್ಲ. ಅಂದ್ರೆ ನಿಮ್ಮ ಹತ್ರ ಫ್ರೆಶ್ ಐಡಿಯಾ ಇರಬೇಕು, ಫ್ರೆಶ್ ಆಗಿ ಬಿಸ್ನೆಸ್ ಶುರು ಮಾಡಬೇಕು. ಸೊ ಆತರ ಫ್ರೆಶ್ ಐಡಿಯಾ ಇಟ್ಕೊಂಡು ನೀವು ಶುರು ಮಾಡಿದ್ರೆ ನಿಮಗೆ ಈ ಒಂದು ಲೋನ್ಗಳನ್ನ ಕೊಡ್ತಾರೆ. ಆಯ್ತಾ. ಸೊ ಈಗಾಗಲೇ ಇರುವಂತಹ ಬಿಸ್ನೆಸ್ ಮೇಲೆ ನಿಮಗೆ ಲೋನ್ ನ ಕೊಡಲ್ಲ, ಹೊಸದಾಗಿ ಶುರು ಮಾಡೋದಕ್ಕೇನೆ ಗ್ರೀನ್ ಫೀಲ್ಡ್ ಅಂತ ಹೇಳುದು. ಆಯ್ತಾ. ಸೊ ಓಕೆ, ನೆಕ್ಸ್ಟ್ ಆಬ್ಜೆಕ್ಟಿವ್ಸ್. ಉದ್ದೇಶ ಏನಪ್ಪಾ? ಉದ್ದೇಶ ಒಂದೇ, ಬಿಸ್ನೆಸ್ ಓನರ್ಶಿಪ್ ನ ಪ್ರಮೋಟ್ ಮಾಡಬೇಕು. ಯಾರಲ್ಲಿ? SC ST ವುಮೆನ್ಸ್ ಎಂಟರ್ಪ್ರೈನರ್ಸ್ ಅಲ್ಲಿ ಈ ಒಂದು ಬಿಸ್ನೆಸ್ ಓನರ್ಶಿಪ್ ನ ಪ್ರಮೋಟ್ ಮಾಡಬೇಕು. ಮತ್ತೆ ಬ್ಯಾಂಕ್ ಲೋನ್ಗಳನ್ನ ಫೆಸಿಲೇಟ್ ಮಾಡಬೇಕು. ಅಂದ್ರೆ ಇವ್ರಿಗೆ ಬ್ಯಾಂಕ್ ಲೋನ್ ರೀತಿ ಕೊಡ್ಬೇಕು, ಇವ್ರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ನ. ಮತ್ತೆ ಪ್ರಮೋಟ್ ಗ್ರೀನ್ ಫೀಲ್ಡ್ ಎಂಟರ್ಪ್ರೈಸಸ್ ಅಂತಂದ್ರೆ ನ್ಯೂ ಬಿಸ್ನೆಸ್ ಶುರು ಮಾಡೋದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಎಲ್ಲಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸಸ್ ಅಂಡ್ ಟ್ರೇಡಿಂಗ್ ಸೆಕ್ಟರ್ಸ್. ನೆಕ್ಸ್ಟ್ ಜಾಬ್ ಕ್ರಿಯೇಷನ್. ಇದರಿಂದ ಜಾಬ್ ಕ್ರಿಯೇಷನ್ ಆಗುತ್ತೆ, ಅಲ್ಟಿಮೇಟ್ಲಿ ನಿಮ್ಮ GDP ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಯಾರ್ಯಾರು ಅಪ್ಲೈ ಮಾಡಬಹುದು ಅಂದ್ರೆ SC ST ವುಮೆನ್ ಎಂಟರ್ಪ್ರಿನರ್ಸ್ ಅಂಡ್ ಅಬೌವ್ 18 years ಏಜ್. ಸೊ ದ ಅಪ್ಲಿಕೆಂಟ್ ಮಸ್ಟ್ ಬಿ ದ ಫಸ್ಟ್ ಟೈಮ್ ಓನರ್ ಆಫ್ ದ ಬಿಸ್ನೆಸ್. ಅರ್ಥ ಆಯ್ತಾ ನೋಡಿ. SC ST ವುಮೆನ್ಸ್ ಎಂಟರ್ಪ್ರಿನರ್ಸ್ ಅಬೌವ್ 18 years ಆಗಿರ್ಬೇಕು ಅವ್ರಿಗೆ, ಮತ್ತೆ ಇದು ಫ್ರೆಶ್ ಬಿಸ್ನೆಸ್ ಆಗಿರ್ಬೇಕು, ಮತ್ತೆ ಇವರು ಫಸ್ಟ್ ಟೈಮ್ ಓನರ್ ಆಗಿರ್ಬೇಕು ಆ ಬಿಸ್ನೆಸ್ಗೆ. ಅಷ್ಟೇನೇನಿಲ್ಲ. ನೆಕ್ಸ್ಟ್ ಟೈಪ್ ಆಫ್ ಬಿಸ್ನೆಸ್ ಅಂತಂದ್ರೆ ಗ್ರೀನ್ ಫೀಲ್ಡ್ ಎಂಟರ್ಪ್ರೈಸಸ್, ಅದೇ ಸಾಕು. ಹೊಸ ಬಿಸ್ನೆಸ್ ಇಲ್ಲಿದೆ ನೋಡಿ, ನ್ಯೂ ಬಿಸ್ನೆಸ್, ನಾಟ್ ಎಕ್ಸ್ಪಾನ್ಷನ್ ಆಫ್ ಎಕ್ಸಿಸ್ಟಿಂಗ್ ಒನ್. ಹಳೇದ್ನೇ ತಗೊಂಡು ಎಕ್ಸ್ಪಾನ್ಷನ್ ಮಾಡೋದಿಲ್ಲ, ಹೊಸ ಬಿಸ್ನೆಸ್ ಇವರು ಶುರು ಮಾಡಬೇಕು. ನೆಕ್ಸ್ಟ್ ಮಸ್ಟ್ ಬಿ ಬಿಲಾಂಗ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಮತ್ತೆ ಟ್ರೇಡಿಂಗ್ ಸೆಕ್ಟರ್. ನೋಡಿ ಇಲ್ಲೆಲ್ಲೋ ಅಗ್ರಿಕಲ್ಚರ್ ಬರ್ತಾ ಇಲ್ಲ, ಗೊತ್ತಿರಲಿ. ಅಗ್ರಿಕಲ್ಚರ್ ಬರ್ತಾ ಇಲ್ಲ, ಬರೀ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಮತ್ತೆ ಟ್ರೇಡಿಂಗ್ ಸೆಕ್ಟರ್ಸ್. ಸೊ ನೆಕ್ಸ್ಟ್ ಲೋನ್ ಅಮೌಂಟ್ ಎಷ್ಟು? ಮಿನಿಮಮ್ 10 ಲಕ್ಷ, ಮ್ಯಾಕ್ಸಿಮಮ್ 1 ಕೋಟಿ ಗಂಟೆ ಕೊಡ್ತಾರೆ. ಸೊ ನೆಕ್ಸ್ಟ್ ಓನರ್ಶಿಪ್. ಸೊ ಓನರ್ಶಿಪ್ ಕಂಡೀಷನ್ ಬಂದು SC ST ಆರ್ ವುಮೆನ್ ಎಂಟರ್ಪ್ರಿನರ್ಸ್ ಮಸ್ಟ್ ಹೋಲ್ಡ್ ಅಟ್ ಲೀಸ್ಟ್ 51% ಆಫ್ ದ ಎಂಟರ್ಪ್ರೈಸಸ್ ಶೇರ್ ಹೋಲ್ಡಿಂಗ್. ಸೊ ಓನರ್ಶಿಪ್, ಸೊ ಈಗ ಇವರಿಗೆ ಲೋನ್ ಕೊಟ್ಟಿರ್ತಾರೆ, ಬಟ್ ಓನರ್ಶಿಪ್ ಯಾರೋ ಇನ್ನೊಬ್ರ ಹತ್ರ ಇತ್ತು ಅಂದ್ರೆ ಅವ್ರಿಗೆ ಕೊಡೋದಿಲ್ಲ. ಮಿನಿಮಮ್ ಅಂದ್ರೂ ಆ ಒಂದು ಬಿಸ್ನೆಸ್ಗೆ 51% ಓನರ್ಶಿಪ್ ಇವ್ರ ಹತ್ರ ಇರಬೇಕು. ಸೊ ಲೊಕೇಶನ್ ಎಲ್ಲಾದ್ರೂ ಪರವಾಗಿಲ್ಲ, ರೂರಲ್ ಆದ್ರೂ ಪರವಾಗಿಲ್ಲ, ಅರ್ಬನ್ ಆದ್ರೂ ಪರವಾಗಿಲ್ಲ, ಅಕ್ರಾಸ್ ಇಂಡಿಯಾ ಎಲ್ಲಾದ್ರೂ ಓಕೆ. ಸೊ ನೆಕ್ಸ್ಟ್ ಕೀ ಫೀಚರ್ಸ್ ಬಗ್ಗೆ ಹೇಳಿದರೆ, ಅವ್ರಿಗೆ ಬ್ಯಾಂಕ್ ಲೋನ್ಗಳು ಸಬ್ಸಿಡಿ ರೂಪದಲ್ಲಿ ಸಿಗ್ತದೆ. ಒಂದೇ ಸತಿ ಅಮೌಂಟ್ ಬರಲ್ಲ, ಒಂದೊಂದು ಕಟ್ ಮಾಡಿ ಕೊಡ್ತಾರೆ. ಈಗ 10 ಲಕ್ಷ ಕೊಡ್ತಾರೆ ಅಂತ 2 ಲಕ್ಷ ರೀತಿ ಕೊಡ್ತಾರೆ. ಸರಿನಾ. ಸೊ ಇದು ಅದಕ್ಕೆ ಇದನ್ನ ಸಬ್ಸಿಡಿ ಅಂತ ಹೇಳೋದು. ಒಂದೇ ಸತಿ ಕೊಟ್ಬಿಟ್ರೆ ಸರಿ ಬರಲ್ಲ ಅಲ್ವಾ. ಸೊ ಅದಕ್ಕೆ ಅವ್ರಿಗೆ ಅಂದ್ರೆ ಕಟ್ ಮಾಡಿ ಕೊಡ್ತಾರೆ. ಸೊ ನೆಕ್ಸ್ಟ್ ಕಂಪೋಸಿಟ್ ಲೋನ್, ಏನಿದೆ ಬ್ಯಾಂಕ್ ಲೋನ್ ವಿತ್ ಸಬ್ಸಿಡಿ ಸಪೋರ್ಟ್. ಲೋನ್ಸ್ ಆರ್ ಪ್ರೊವೈಡ್ ಥ್ರೂ scheduled commercial banks SPC with some subsidy assistance. Okay, composite loan ಅಂದ್ರೆ it includes both term loan and working capital to cover the business expenses. Okay, ನೆಕ್ಸ್ಟ್ ಕೊಲಾಟ್ರಲ್ ಫ್ರೀ ಲೋನ್. ನಿಮಗೆ ಗೊತ್ತಿಗಾಗಲೇ ಕ್ರೆಡಿಟ್ ಗ್ಯಾರಂಟಿ ಇಲ್ಲ ಫಂಡ್ ಸ್ಕೀಮ್ ಅಲ್ಲಿ ನಿಮ್ಗೆ ಆಗ್ಲೇ ಬರ್ತಾ ಇದೆ, ಗೊತ್ತು ನಿಮ್ಗೆ ಇದು ಕ್ರೆಡಿಟ್ ಗ್ಯಾರಂಟಿ ಫಂಡ್ ಸ್ಕೀಮ್ ಅಂತ. ಸೊ ಕೊಲಾಟ್ರಲ್ ಫ್ರೀ ಲೋನ್ ಅಂತಂದ್ರೆ ಹಣ ಇಟ್ಕೊಳ್ದೇನೆ ಲೋನ್ ಕೊಡ್ತಾರಲ್ಲ, ಅದೇ ಅಲ್ವಾ. ಮನೆ ಇಟ್ಕೊಂಡೆ, ಮನೆ ಪತ್ರ, ಜಮೀನ್ ಪತ್ರ ಇಟ್ಕೊಂಡು ಲೋನ್ ಕೊಡೋದಿಲ್ಲ. ಸೊ ಏನು ಇಲ್ದೇನೆ ಅವ್ರಿಗೆ ಲೋನ್ಗಳನ್ನ ಕೊಡ್ತಾರೆ. ನೆಕ್ಸ್ಟ್ ಫ್ಲೆಕ್ಸಿಬಲ್ ರಿಪೇಮೆಂಟ್.
ಸೊ 7 ವರ್ಷದವರೆಗೂ ಟೈಮ್ ಇರುತ್ತೆ ವಿತ್ ಅ ಮ್ಯಾಟ್ರಮೋನಿಯಲ್ ಪೀರಿಯಡ್ ಆಫ್ 18 months. ಎಕ್ಸ್ಟ್ರಾ ಅಕಸ್ಮಾತ್ ಅವರು ಸೊ ಇದು ಮ್ಯಾಟ್ರಮೋನಿಯಲ್ ಇದು ಮೊರಾಟೋರಿಯಂ ಪೀರಿಯಡ್ ಅಂದ್ರೆ ಸೊ ನಾರ್ಮಲಿ ಅಕಸ್ಮಾತ್ 7 ವರ್ಷ ಆದ್ರೂ ಕೂಡ ಅವ್ನು ಕಟ್ಟಿಲ್ಲ ಅಂದಾಗ ಎಕ್ಸ್ಟ್ರಾ 18 ತಿಂಗಳು ಎಕ್ಸ್ಟ್ರಾ ತಿಂಗಳು ಅಂದ್ರೆ ಟೈಮ್ ಕೊಡ್ತಾರೆ, ಅಷ್ಟೇನೇನಿಲ್ಲ. ಸೊ ನೆಕ್ಸ್ಟ್ ದ ಸ್ಕೀಮ್ ಪ್ರೊವೈಡ್ಸ್ ಮೆಂಟರ್ಶಿಪ್, ಸ್ಕಿಲ್ ಟ್ರೈನಿಂಗ್ ಅಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಸರ್ವಿಸಸ್, ಅಷ್ಟೇ ಏನಿಲ್ಲ. ಸೊ ಇಲ್ಲಿ ಏನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಗೊತ್ತಿರಲಿ ಅಂತ ಅಷ್ಟೇ. ಸೊ ನೆಕ್ಸ್ಟ್ ಲೋನ್ ಸ್ಟ್ರಕ್ಚರ್ ಬಂದು ಟರ್ಮ್ ಲೋನ್ ಅಂತ ಕೊಡ್ತಾರೆ ಫಾರ್ ಪರ್ಚೇಸಿಂಗ್ ಮಷಿನರಿ ಸೆಟಪ್ ಯೂನಿಟ್ಸ್. ಸೊ ಒಂದು ಮಷಿನರಿ ಪರ್ಚೇಸ್ ಮಾಡಬೇಕು ಅಂತಂದಾಗ ಒಂದಷ್ಟು ಲೋನ್ ಬರುತ್ತೆ ನೋಡಿ, ಟರ್ಮ್ ಲೋನ್ ಅಂತ. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಕಸ್ಮಾತ್ ನೀವೆಲ್ಲ ಬಿಸ್ನೆಸ್ ಶುರು ಮಾಡಿರ್ತೀರ, ಮಷಿನರಿ ಎಲ್ಲ ಸೆಟಪ್ ಮಾಡಿ ನೀಟಾಗಿ ಶುರು ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅಂತ ಟೈಮಲ್ಲಿ ಒಂದಷ್ಟು ಖರ್ಚುಗಳಾಗ್ತದೆ ನೋಡಿ, ಎಕ್ಸಾಂಪಲ್ ನಿಮ್ಮ ಸ್ಯಾಲ್ರಿಗಳು ಕೊಡೋದಾಗಿರ್ಬೋದು. ಸೊ ಅಂತದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಲೋನ್ ಅಂತ ಅವಾಗ ಕೊಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಸರಿ, ನೆಕ್ಸ್ಟ್ ಮಾರ್ಜಿನಲ್ ಮನಿ ರಿಕ್ವೈರ್ಮೆಂಟ್. ದ ಬಾರೋವರ್ ಮಸ್ಟ್ ಕಾಂಟ್ರಿಬ್ಯೂಟ್ 10% ಆಫ್ ದ ಪ್ರಾಜೆಕ್ಟ್ ಕಾಸ್ಟ್. ಸೊ ಮಾರ್ಜಿನಲ್ ಮನಿ ರಿಕ್ವೈರ್ಮೆಂಟ್ ಅಂದಾಗ ಕೊನೆಯದಾಗಿ ಲೋನ್ ಕೊಡ್ಬೇಕಾದ್ರೆ ಆ ಒಂದು ಪ್ರಾಜೆಕ್ಟ್ ಏನ್ 10% ಏನು ಒಂದು ಇದಾಗುತ್ತೋ ಅಂದ್ರೆ ಕಾಂಟ್ರಿಬ್ಯೂಟ್ ಅಂದ್ರೆ ಪ್ರಾಫಿಟ್ ಆಗುತ್ತೋ, ಯಾವ ತರ ಹೇಳೋದು ನಿಮಗೆ. ಸೊ ಈಗ ಏನ್ ಹೇಳ್ತದೆ ಅಂತಂದ್ರೆ ಅಕಸ್ಮಾತ್ ಇವಾಗ ಲೋನ್ ತಗೊಂಡಿರ್ತಾರಲ್ವಪ್ಪ, ಸೊ ನೀವು ಲೋನ್ ತಗೊಂಡಿದ್ರು ಕೂಡ ಆ ಪ್ರಾಜೆಕ್ಟ್ಗೆ ಎಷ್ಟು ಕಾಸ್ಟ್ ಆಗುತ್ತೋ ಆ ಕಾಸ್ಟ್ ಅಲ್ಲಿ 10% ನಿಮ್ ಕೈಯಿಂದಾನೆ ಬರಬೇಕು. ಅಂದ್ರೆ ಲೋನ್ ಅಮೌಂಟ್ ಅಲ್ಲ. ಈಗ ಲೋನ್ ತಗೊಂಡಿರ್ತಾರೆ ಸರಿ, ಆ ಲೋನ್ ಅಮೌಂಟ್ ಬಿಟ್ಟು ನಿಮ್ಮ ಹತ್ರ ಅಂದ್ರೆ ನಿಮ್ ಕಡೆಯಿಂದ, ಅದು ನಿಮ್ ಫ್ರೆಂಡ್ ಹತ್ರ ಇಸ್ಕೋತಾರೋ ಅಥವಾ ನಿಮ್ಮ ಪೇರೆಂಟ್ಸ್ ಹತ್ರ ಇಸ್ಕೋತಾರೋ ಗೊತ್ತಿಲ್ಲ, ಬಟ್ 10% ಆಫ್ ದ ಪ್ರಾಜೆಕ್ಟ್ ಕಾಸ್ಟ್ ಅದು ನೀವೇ ಕೈಯಾರ ಹಾಕ್ಬೇಕು. ಅರ್ಥ ಆಯ್ತಾ? ಇದೊಂದು ಮಾರ್ಜಿನ್ ಮನಿ ರಿಕ್ವೈರ್ಮೆಂಟ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಸೊ ಅಕಸ್ಮಾತ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಇಂದ ಲೋನ್ ತಗೊಂಡ್ರೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಇಂದ ಲೋನ್ ತಗೊಂಡ್ರೆ, ಸೊ ಒಂದು ಪ್ರಾಜೆಕ್ಟ್ಗೆ ಏನೋ ಒಂದು 10 ಲಕ್ಷ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಆ 10 ಲಕ್ಷದಲ್ಲಿ 10% ನೀವು ನಿಮ್ಮ ಕೈಯಾರ ದುಡ್ಡನ್ನ ಹಾಕ್ಬೇಕಾಗ್ತದೆ. ನೀವು ಎಲ್ಲಿಂದ ಅರೇಂಜ್ಮೆಂಟ್ ಮಾಡ್ತಾರೋ ಗೊತ್ತಿಲ್ಲ, ನಿಮ್ ಫ್ರೆಂಡ್ಸ್ ಇಂದನೋ ಅದು ಬೇರೆ ಕಡೆಯಿಂದನೋ 10% ಹಾಕ್ಬೇಕು, ಅಷ್ಟೇ, ಏನಿಲ್ಲ. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಆಫ್ ಸ್ಕೀಮು, ಅದಕ್ಕೆ ಅಂತಾನೆ ಒಂದು ಸ್ಟ್ಯಾಂಡ್ ಅಪ್ ಪೋರ್ಟಲ್ ಮಾಡಿದ್ದಾರೆ. ಸೊ ಆ ಪೋರ್ಟಲ್ ನೀವು ಅಪ್ಲೈ ಮಾಡ್ಕೊಂಡು ಏನು ಎತ್ತಲ್ಲ ಒಂದು ಆ ಪೋರ್ಟಲ್ ನೋಡ್ಕೋಬಹುದು. ನೆಕ್ಸ್ಟ್ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಸ್ ಅಂತ ಇರ್ತಾರೆ, ಒಬ್ರು ಆಫೀಸರ್ ಇರ್ತಾರೆ. ಸೊ ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಹೇಗ್ ಮಾಡ್ಬೇಕು ಏನು ಎತ್ತಲ್ಲ ಅಂತ ಒಬ್ರು ಆಫೀಸರ್ ಇರ್ತಾರೆ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಬಂತು ನೋಡಿ, ಪ್ರಿಲಿಮ್ಸ್ ಪಾಯಿಂಟರ್ಸ್. ಹೂ ಇಸ್ ದ ನೋಡಲ್ ಏಜೆನ್ಸಿ ಫಾರ್ ದ ಸ್ಟ್ಯಾಂಡ್ ಅಪ್ ಸ್ಕೀಮ್ ಅಂತ ಕೇಳಿದ್ರೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಕೇಳಿದ್ರೆ ಸಿಡ್ಬಿ, ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಡ್ಬಿ ಆಕ್ಟ್ಸ್ ಆಸ್ ಅ ನೋಡಲ್ ಏಜೆನ್ಸಿ ಫಾರ್ ಮಾನಿಟರಿಂಗ್ ದ ಸ್ಕೀಮ್. ಅರ್ಥಾಯ್ತಾ? ಸೊ ಸಿಡ್ಬಿ ಅವರು ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ನ ನೋಡಲ್ ಏಜೆನ್ಸಿ ಇರ್ತಾರೆ. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೈನ್ ಅಂತಾನೆ ಹೇಳ್ಬೋದು. ಕೇಳಿದ್ರೆ ಕೇಳ್ತಾನೆ, ಇದನ್ನೇ ಕೇಳೋದನ್ನು ನೋಡಲ್ ಏಜೆನ್ಸಿ ಅಂತ. ನೆಕ್ಸ್ಟ್ ರೀಸೆಂಟ್ ಡೆವಲಪ್ಮೆಂಟ್, ಆಸ್ ಆಫ್ 2023 ಓವರ್ 50,000 crore ವರ್ತ್ ಆಫ್ ಲೋನ್ ಹ್ಯಾಸ್ ಬಿನ್ ಸ್ಯಾಂಕ್ಷನ್ ಅಂಡರ್ ದ ಸ್ಕೀಮ್. ಒಟ್ಟು 50,000 ಕೋಟಿ ಗಂಟ ಲೋನ್ಗಳನ್ನ ಕೊಟ್ಟಿದ್ದಾರಂತೆ. ಸೊ ನೆಕ್ಸ್ಟ್ ಎಕ್ಸ್ಪಾನ್ಷನ್ ಆಫ್ ಇ ಕಾಮರ್ಸ್, ಅಗ್ರಿ ಬಿಸ್ನೆಸ್, ಓಕೆ. ನೆಕ್ಸ್ಟ್ ಇನ್ಕ್ರೀಸ್ ಪಾರ್ಟಿಸಿಪೇಷನ್ ಇನ್ ವುಮೆನ್ ಎಂಟರ್ಪ್ರನರ್ಸ್, ಗೊತ್ತಿರೋದು ನಮಗೆ ಓವರ್ 80% ಅಷ್ಟು ಬೆನಿಫಿಷರೀಸ್ ವುಮೆನ್ಸ್ ಆಗಿದಾರಂತೆ. ಸೊ ಅಷ್ಟೇ, ಇನ್ನೇನಿಲ್ಲ ಜಾಸ್ತಿ. ಅಚೀವ್ಮೆಂಟ್ಸ್, ಜಾಬ್ ಕ್ರಿಯೇಷನ್ ಆಗಿದೆ, ಅಫ್ಕೋರ್ಸ್ GDP ಇನ್ಕ್ರೀಸ್ ಆಗಿದೆ, ಎಂಕರೇಜ್ ವುಮೆನ್ SC/ST ಎಂಟರ್ಪ್ರಿನರ್ಶಿಪ್, ಪ್ರಮೋಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್, ಅಷ್ಟೇ, ಇನ್ನೇನಿಲ್ಲ. ಚಾಲೆಂಜಸ್, ಸೊ ಲ್ಯಾಕ್ ಆಫ್ ಅವೇರ್ನೆಸ್, ತುಂಬಾ ಜನ ಗೊತ್ತೇ ಇಲ್ವಂತೆ. ಸೊ ನೆಕ್ಸ್ಟ್ ಒಂದಷ್ಟು ಪ್ರೊಸೆಸಿಂಗ್ ಡಿಲೇ ಆಗುತ್ತೆ. ಮಾರ್ಜಿನಲ್ ಮನಿ, ಸೊ ಅಮೌಂಟ್ 10% ಅಮೌಂಟ್ ಅರೇಂಜ್ ಮಾಡೋದೇ ತುಂಬಾ ಕಷ್ಟ ಆಗ್ತಾ ಇದೆ ತುಂಬಾ ಜನಕ್ಕೆ. ನೆಕ್ಸ್ಟ್ ಲೋ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ, ತುಂಬಾ ಅಂದ್ರೆ ತುಂಬಾ ಈಗ ಬಿಸ್ನೆಸ್ ಗಳನ್ನ ಶುರು ಮಾಡ್ತಾರೆ, ಲೋನ್ಗಳನ್ನ ತಗೊಳ್ತಾರೆ, ಬಟ್ ಆ ಒಂದು ಬಿಸ್ನೆಸ್ ಓಕೆ ಆಗಲ್ಲ, ಅಂದ್ರೆ ಕೈ ಹಿಡಿಯಲ್ಲ, ತುಂಬಾ ಬಿದೋಗುತ್ತೆ ಅಂತ ಹೇಳಿದಾರಂತೆ. ಅದಷ್ಟು ಆಮೇಲೆ ಚಾಲೆಂಜಸ್ ಮತ್ತೆ ಇಶ್ಯೂಸ್ಗಳು, ಸೊ ಬೇಡ ಅದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನೋಡಲ್ ಏಜೆನ್ಸಿ, ಆಯ್ತಾ? ನೋಡಲ್ ಏಜೆನ್ಸಿ ಸ್ಟ್ಯಾಂಡ್ ಅಪ್ ಪೋರ್ಟಲ್ ಇದೆ, ಸೊ ಬೇಡ. ಇದು ನೋಡಲ್ ಏಜೆನ್ಸಿ ಯಾರಪ್ಪ? ಸಿಡ್ಬಿ, ಸ್ಮಾಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಆಕ್ಟ್ಸ್ ಆಸ್ ಅ ನೋಡಲ್ ಏಜೆನ್ಸಿ ಫಾರ್ ಮಾನಿಟರಿಂಗ್ ದ ಸ್ಕೀಮ್, ಆಯ್ತಾ? ಸೊ ಮಾರ್ಜಿನಲ್ ಮನಿ ರಿಕ್ವೈರ್ಮೆಂಟ್ 10%, ಅವನೇ ಒಂದು ಕೈ ದುಡ್ಡು ಹಾಕ್ಬೇಕು. ಸೊ ನೆಕ್ಸ್ಟ್ ಒಟ್ಟು ಲೋನ್ ರೀಪೇಮೆಂಟ್ 7 ವರ್ಷ ಗಂಟೆ ಇರುತ್ತೆ. ನೆಕ್ಸ್ಟ್ ಮೊರಟೋರಿಯಂ ಪೀರಿಯಡ್ ಬಂದು 18 ತಿಂಗಳು. ನೆಕ್ಸ್ಟ್ ಲೋನ್ ಅಮೌಂಟ್ ಬಂದು 10 ಲಕ್ಷದವರೆಗೂ ಮಿನಿಮಮ್, ಮತ್ತೆ ಮ್ಯಾಕ್ಸಿಮಮ್ 1 ಕೋಟಿ ಗಂಟ. ಸೊ ನೆಕ್ಸ್ಟ್ SC/ST ವುಮೆನ್ ಎಂಟರ್ಪ್ರಿನರ್ಸ್ ಅಬೌವ್ 18 ಇಯರ್ಸ್, ಅಷ್ಟೇ, ಏನಿಲ್ಲ. ಸ್ಟೇಟ್ಮೆಂಟ್ ಬೇಸ್ ಆಗಿ ಕೊಡ್ತಾರೆ. ಸೊ ಇಷ್ಟು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ
ಲೈನ್ಸ್ ಅಂತಾನೆ ಹೇಳ್ಬೋದು, ಪಾಯಿಂಟ್ಸ್ ಅಂತಾನೆ ಹೇಳ್ಬೋದು. ಇದ್ರ ಮೇಲೆ ನಾನು ಏನ್ ಕೇಳ್ತಾನೆ ಹೇಳಿ, ಯಾವಾಗ ಬಂದಿದ್ದು 5th ಏಪ್ರಿಲ್ 2016, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಇವರಿಬ್ರು ಕೂಡ ಜೊತೆಗೆ ಸೇರಿ ಕೊಟ್ಟಿರುವಂತಹ ಒಂದು ಸ್ಕೀಮ್ ಇದು. ಪರ್ಟಿಕ್ಯುಲರ್ ಆಗಿ ವುಮೆನ್ಸ್, SC ST ಗೆ ಅಂತಾನೆ ತಂದಿರೋದು. ಮತ್ತೆ ಇದು ಗ್ರೀನ್ ಫೀಲ್ಡ್ ಎಂಟರ್ಪ್ರೈಸಸ್, ಸರಿನಾ? ಗೊತ್ತಿದ್ದು ಫ್ರೆಶ್ ಬಿಸ್ನೆಸ್ ಮಾಡೋರ್ಗೆ ಮಾತ್ರ. ಹಳೆ ಬಿಸ್ನೆಸ್ ಇಟ್ಕೊಂಡು ಆ ಬಿಸ್ನೆಸ್ಗೆ ತೇಪೆ ಆಗ್ತೀನಿ ಅನ್ನೋರ್ಗೆ ಆಗೋದಿಲ್ಲ, ಹೊಸದಾಗಿ ಶುರು ಮಾಡ್ತಾರಲ್ಲ, ಸೊ ಅಂತವ್ರಿಗೆ ಕೊಡುವಂತ ಸ್ಕೀಮ್ ಇದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್. ಓಕೆ, ಥ್ಯಾಂಕ್ ಯು.